ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಎಗ್ ರೈಸ್ಗೆ ಒಂದು ಪ್ಯಾನ್ ಇಟ್ಕೊಂಡು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಡೀಪ್ ಫ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿ ಆದಮೇಲೆ ನಾವು ಇದಕ್ಕೆ ಎಗ್ನ ಹಾಕ್ಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಸೊ ಇದು ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ಅರಿಶಿನ ಲೈಟಾಗಿ ಹಾಕಿ, ಜಾಸ್ತಿ ಹಾಕಬೇಡಿ. ಅರಿಶಿನ ಹಾಕೋದ್ರಿಂದ ಸೊ ಕಲರ್ ಬರುತ್ತೆ, ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿ, ಹಾಗೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ. ಸೊ ಅದರಿಂದ ಈರುಳ್ಳಿ ಅನ್ನೋದು ಬೇಗನೆ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ, ಸೊ ಹಾಕಿ ಅದನ್ನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನೀಟಾಗಿ ಫುಲ್ಲಾಗಿ ಫ್ರೈ ಆದರೆ ಈರುಳ್ಳಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿಯಾಗಿದ್ದರೆ ಚೆನ್ನಾಗಿರೋ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನನಗಂತೂ ಸಂಡೇ ಬಂದರೆ ಏನಾದರೂ ಎಗ್ಗಲ್ಲಿ ವೆರೈಟಿ ಒಂದು ಸತಿ ಎಗ್ ಬುರ್ಜಿ ಅಥವಾ ಎಗ್ ರೈಸ್, ಇಲ್ಲಾಂದರೆ ಎಗ್ ಮಸಾಲ, ಈ ಥರ ವೆರೈಟೀಸಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ನಂಗೆ ತುಂಬಾ ಇಷ್ಟ. ಸೊ ಇವತ್ತು ನಾನು ಎಗ್ ರೈಸ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಹತ್ರ ಬೆಂದಿದೆ. ಇವಾಗ ನಾನು ಇದಕ್ಕಿಲ್ಲಿ ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಮೊಟ್ಟೆನ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ಸೊ ನೋಡಿ, 2 ಮೊಟ್ಟೆನ ಒಡೆದು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಫುಲ್ ನೀಟಾಗಿ ಎಲ್ಲ ಎಗ್ ಫುಲ್ ನೀಟಾಗಿ ಆನಿಯನ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ರೈಸ್ನ ಮಿಕ್ಸ್ ಮಾಡಬೇಕು. ಇಲ್ಲ ಫಸ್ಟೇ ಮಿಕ್ಸ್ ಮಾಡಿದ್ರೆ ಹಸಿಯಾಗಿರುತ್ತೆ, ಆ ಎಗ್ ಸ್ಮೆಲ್ಗೆ ತಿನ್ನೋದಕ್ಕೆ ಆಗಲ್ಲ. ಅದಕ್ಕೆ ಎಗ್ನ ಯಾವಾಗಲೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ ತಿನ್ನಬೇಕು, ಇಲ್ಲಾಂದರೆ ಆ ಎಗ್ ರೈಸ್ಗೆ ಟೇಸ್ಟ್ ಅಂತಲೇ ಹೋಗ್ಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಅಲ್ಲಿರೋ ಅಂಟಂಟು ಆ ಜಿಡ್ಡಿನಂಶ ಎಲ್ಲ ಹೋಗಿ ನೀಟಾಗಿ ಅದು ಪಲ್ಯ ಟೈಪಲ್ಲಿ ಹಾಕಬೇಕು. ಸೊ ನೋಡಿ, ಇದನ್ನ ಒಂದು 3-5 ನಿಮಿಷ ಸಾಕು, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಬೇಗನೆ ಆಗೋಗುತ್ತೆ. ಸೊ ಯಾವಾಗಲೂ ಹೋಗಿ ಆಚೆ ತಿನ್ನೋದ್ರಿಂದ ಏನು ಚೆನ್ನಾಗಿರುತ್ತೆ, ಆಚೆ 1 ಸತಿ ತಿನ್ಬೋದು, 2 ಸತಿ ತಿನ್ಬೋದು. ಬಟ್ ಯಾವಾಗಲೂ ಅಲ್ಲಿ ಆಚೆ ತಿಂದು ಅವ್ರು ಹೇಗೆ ಮಾಡ್ತಾರೋ ಏನು ಅನ್ಹೆಲ್ತಿಯಾಗಿರುತ್ತೆ. ಸೊ ಅದಕ್ಕೆ ಈ ರೀತಿ ಮನೆಯಲ್ಲೇ ಮಾಡ್ಕೊತೀನಿ ಈಸಿಯಾಗಿ. ಟೈಮ್ ಕೂಡ ಏನು ಜಾಸ್ತಿ ಇಲ್ಲ, ಹಾಗೆ ಹೆಲ್ತಿ ಕೂಡ ಇರುತ್ತೆ. ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಇವಾಗ ನಮ್ಮ ಎಗ್ ಅನ್ನೋದು ಚೆನ್ನಾಗಿ ಇದಕ್ಕೆ ಫ್ರೈ ಆಗಿದೆ. ಈ ರೀತಿ ನೋಡಿ, ಎಗ್ಗು ನೋಡಿದ್ರೆ ಫುಲ್ ನೀಟಾಗಿ ಬಿಡಿಯಾಗಿದೆ. ಈ ಥರ ಬಿಡಿ ಆಗಬೇಕು ಎಗ್ ಅನ್ನೋದು. ಸೊ ಎಗ್ ಬಿಡಿಯಾಗಿ ಪಲ್ಯ ಆಗಿದೆ. ಈ ರೀತಿ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಸೊ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಗರಂ ಮಸಾಲನ ಮಿಸ್ ಮಾಡಬೇಡಿ. ಸೊ ಆಮೇಲೆ ಗರಂ ಮಸಾಲ ಹಾಕಿ ಇದಕ್ಕೆ ನಾವು ನೆಕ್ಸ್ಟು ರೈಸ್ನ ಹಾಕ್ಕೊಳ್ಳಿ. ಸೊ ಫಸ್ಟೇ ರೈಸ್ನ ಕುಕ್ ಮಾಡಿ ಅದನ್ನು ಒಂದು 10 ಮಿನಿಟ್ಸ್ ಪ್ಲೇಟ್ ತೆಗ್ದು ಅಂದರೆ ಬಿಸಿ ಎಲ್ಲ ಹೋಗಬೇಕು. ನಾವು ಬಿಸಿನೇ ರೈಸ್ ಹಾಕೋದೇನಂತೆ ಉಂಡೆ ಅನ್ನೋದು ಕಟ್ಬಿಡುತ್ತೆ. ಸೊ ಆವಾಗ ಉಂಡೆ ಆಗಿಬಿಡುತ್ತೆ. ಸೊ ಆವಾಗ ರೈಸು ನಮಗೆ ಎಗ್ ರೈಸ್ ಅನ್ನೋದು ಟೇಸ್ಟ್ ಬರಲ್ಲ. ಸೊ ಅದಕ್ಕೆ ಉದ್ರಾಗಿರಬೇಕು ಅಂದರೆ 1-2 ನಿಮಿಷ ನಾವು ರೈಸ್ ಕುಕ್ ಮಾಡಿದ ತಕ್ಷಣ ಪ್ಲೇಟ್ನ ತೆಗೆದುಬಿಟ್ರೆ, ಸೊ ಆ ಬಿಸಿಯಿಂದ ಒಂದು ಸ್ವಲ್ಪ ಕೂಲ್ ಆದರೆ ಅನ್ನ ಅನ್ನೋದು ಉದ್ರಾಗುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡಿ ಯಾವಾಗಲೂ ಏನೇ ರೈಸ್ ಐಟಮ್ ಮಾಡಬೇಕಾದ್ರೂ. ಸೊ ನಾನಿಲ್ಲಿ ಸ್ವಲ್ಪನೇ ರೈಸ್ ತೊಗೊಂಡಿದ್ದೀನಿ, ಯಾಕಂದರೆ 2 ಎಗ್ಸೇ ನಾನು ಯೂಸ್ ಮಾಡಿರೋದು. ಅದಕ್ಕೋಸ್ಕರ ನೀವು ಜಾಸ್ತಿ ಒಂದು 4 ಎಗ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಅನ್ನನ ನೀವು ಜಾಸ್ತಿ ತೊಗೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು. ಸೊ ಎಗ್ ಮೇಲೆ ಡಿಪೆಂಡು. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಅನ್ನೋದು ಇನ್ನೂ ಸೂಪರಾಗಿರುತ್ತೆ, ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಬಂದರೆ ಚಿಕನ್ನು ಅಥವಾ ಮಟನ್ನು ಮಾಡ್ಕೊಂಡು ತಿಂತೀವಿ. ಸೊ ಇವತ್ತು ಒಂದು ಸತಿ ಇರೋ ಥರ ಎಗ್ ರೈಸ್ ಮಾಡ್ಕೊತೀನಿ. ಸೊ ಯಾವಾಗಲೂ ನಾನ್ ವೆಜ್ಜೇನಾ, ಅವಾಗ ಸ್ವಲ್ಪ ಚೇಂಜಸ್ ಇರಬೇಕಲ್ವ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಈ ರೀತಿ ಮಾಡಿದ್ದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಆಗೋಗುತ್ತೆ, ಮತ್ತು ಟೇಸ್ಟಿ ಮತ್ತು ಹೆಲ್ತಿ ಇರುತ್ತೆ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕಿ, 3 ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ನಮ್ಮ ಎಗ್ ರೈಸ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ನನಗಂತೂ ಆಚೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಆಮೇಲೆ ಮನೇಲೇ ಎಗ್ ಸಿಕ್ತಲ್ಲ, ಮನೇಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಮನೇಲೇ ಎಗ್ ರೈಸ್ನ ರೆಡಿ ಮಾಡಿದೆ.
ಸೊ ಇವತ್ತು ಆಚೆ ಹೋಗಿ ತಿನ್ನೋದು ಏನಕ್ಕೆ ಅಂದ್ಬಿಟ್ಟು ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡೆ ಎಗ್ ರೈಸ್ನ. ಸೊ ಎಗ್ ರೈಸ್ ಏನು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡಲ್ಲ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಸಖತ್ತಾಗಿರುತ್ತೆ. ಒಂದೊಳ್ಳೆ ಮೂವಿ ನೋಡಿಕೊಂಡು ಈ ಥರ ನಮ್ಮ ಇಷ್ಟ ಬಂದಿದ್ದು ಚೆನ್ನಾಗಿರೋ ಟೇಸ್ಟಿ ಫುಡ್ನ ಮಾಡ್ಕೊಂಡು ತಿಂತಾಯಿದ್ರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರೆ, ಸೊ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡಿಕೊಂಡು, ಸೊ ಲಾಸ್ಟಿಗೆ ಗಾರ್ಲಿಶ್ ಹಿಂಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿಕೊಂಡ್ರೆ ನಮ್ಮ ಎಗ್ ರೈಸ್ ಅನ್ನೋದು ರೆಡಿಯಾಗೋಗುತ್ತೆ. ಸೊ ಇದನ್ನು ಎಗ್ ರೈಸ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಹಾಗೆ ಎಷ್ಟು ಜನ ನೀವು ಸಂಕ್ರಾಂತಿಗೆ ವಸ್ತುನಾಮ ಅಂತ ತೆಲುಗು ಮೂವಿ ವೆಂಕಟೇಶ್ ಅವ್ರದ್ದು ರಿಲೀಸ್ ಆಗಿದೆ. ಸೊ ಅದು ಜಾನ್ 14 ರಿಲೀಸ್ ಆಯಿತು ಆ್ಯಕ್ಚುಲಿ. ನಾನಂತೂ ಮೂವಿ ನೋಡಿ ತುಂಬಾ ಎಂಜಾಯ್ ಮಾಡಿದೆ. ನೀವೆಲ್ಲರೂ ಮೂವಿ ನೋಡಿದ್ರೆ, ಸೊ ನೋಡಿಲ್ಲ ಅಂದರೆ ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ, ಹಾಗೆ ಹೇಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ನಿಜವೇ ತುಂಬ ಇಷ್ಟ ಆಯಿತು, ಯಾಕಂದರೆ ಫುಲ್ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಚಿಕ್ಕವರಿಂದ ದೊಡ್ಡವ್ರಿಗೆ ಎಲ್ಲರೂ ನೋಡಿ ನಗ್ತಾನೆ ಇರ್ತೀವಿ. ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಫುಲ್ ನಗ್ತಾನೆ ಇರ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅಷ್ಟರಲ್ಲಿ ನಮ್ಮ ಎಗ್ ರೈಸ್ ಕೂಡ ಪ್ರಿಪೇರ್ ಆಗಿಬಿಟ್ಟಿದೆ. ಸೊ ನನಗಂತೂ ಇವಾಗ ಎಗ್ ರೈಸ್ ನೋಡಿದ್ರೆ ಸಖತ್ತಾಗಿದೆ, ಸ್ಮೆಲ್ಲಂತೂ ಸೂಪರಾಗಿ ಬರ್ತಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಮೂವಿ ನೋಡಿದ್ರಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಅದನ್ನು ಕೂಡ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸೊ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.